ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಏನಪ್ಪ ಕಂಟೆಂಟ್ ಅಂದರೆ, ನಾನು ನನ್ನ ಫ್ರೆಂಡು ಗೋಲಿ ಸೋಡಾ ಕುಡಿಯೋಣಂತ ಹೆಸರು ಬಂದು ಹುಡುಗರು ಗೋಲಿ ಸೋಡಾ ಸಿಗ್ತಿಲ್ಲ. ನಮಗೆ ಅಂಗಡಿ ಸಿಗುತ್ತೆ, ಅಂಗಡಿಲಿ ಕುಡಿಯೋದು ಅಷ್ಟು ಚೆನ್ನಾಗಿರಲ್ಲ. ಆವಾಗ ತಾನೇ ಫ್ರೆಶ್ಶಾಗಿ ಹೊಡೆದು ನಿಂಬೆಹಣ್ಣು ಹಾಕಿ ಸಾಲ್ಟ್ ಹಾಕಿ ಪೆಪ್ಪರ್ ಕೊಡ್ತಾರಲ್ಲ, ಅದು ಮಸ್ತಾಗಿರುತ್ತೆ. ಅದು ಕುಡಿಬೇಕಂತ ಆಸೆ. ಅದು ಬಂದರೆ ಸಿಗಲಿಲ್ಲ. ಸರಿ, ಬಂದು ವೇಸ್ಟ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಹೊಸೂರು ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಹೊಸೂರಲ್ಲಿ ಚಂದ್ರಾಚೂರೇಶ್ವರ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗ್ತಿದ್ದೀವಿ. ಹೋಗೋಣ ಬನ್ನಿ. ಮಚ್ಚ ಗಮ್ಮಂಟು ಅಂದ್ರೆ ಫುಲ್ಲು ಹೂವಿನ ಮಾರ್ಕೆಟ್ ಗಾಯ್ಸ್. ಅವರೆಲ್ಲ ಯಾವುದೆಲ್ಲ ಫುಲ್ ಈಗ ಗಮ್ಮಂಟು ಸಿಗ್ತದೆ. ಈಗ ಹೋಗ್ಬೋದು, ಬೇಡ ನಾವು ಅಕ್ಕಿ ಬಂತ ಇದು ಹೋಗ್ಬೋದು. ಒಂದೇ ರೂಟಿಲ್ಲ ಗೈಸ್ ಹೊಸೂರು ಬೆಟ್ಟಕ್ಕೆ, ಸುಮಾರು ದಾರಿಯಲ್ಲಿ ಹೋಗ್ಬೋದು. ಈ ಸ್ಟ್ರೈಟ್ ಹೋಗಿ ಅಲ್ಲಿ ರೈಟ್ ಎತ್ಕೊಂಡ್ರೆ ಸರ್ವಿಸ್ ರೋಡಲ್ಲಿ ಒಂದೇ ರೋಡ್ ಹೋಗ್ಬಿಡ್ಬೋದು. ಆಗೋಗಲ್ಲ, ಸಿಟಿ ಒಳಗಡೆ ಹೋಗ್ತೀವಿ. ಸಿಟಿ ಒಳಗೆ ಹೋಗೋಕ್ಕೆ ಕಾರಣ, ರೋಡಲ್ಲಿ ಹೋದರೆ ಏನು ನೋಡೋಕ್ಕಾಗೋದಿಲ್ಲ. ಸಿಟಿ ಒಳಗಡೆ ಹೋದರೆ ಅಂಗಡಿಗಳು ಎಷ್ಟು ಮಾಡಿರ್ತೀರ ಅದರೊಳಗೆ ಏನೆಲ್ಲ ಬಂದಿರ್ತೀನಿ ಅಂತ. ಟ್ರಾಫಿಕ್ ಇರುತ್ತೆ ರೋಡಲ್ಲಿ ಮಾತ್ರ. ಸಂಜೆ ಹೊತ್ತು ಬಂದ್ಬಿಟ್ರೆ ಒಳ್ಳೆ ಟ್ರಾಫಿಕ್. ಇವಾಗಾದರೂ ಪರವಾಗಿಲ್ಲ. ಎಲ್ಲನೇ ಬರೋದೇ ಗಾಡಿಗಳು. ಏನು ಗೊತ್ತಾಗಾಯ್ತು, ಇದು ಯಾರ ಮನೇಲಿ ಒಂದೇ ಮಗ ಇರ್ತಾನೆ ನೋಡಿ, ಅವರು ಆಲ್ಮೋಸ್ಟ್ 90% ಗಾಡಿ ಸ್ಪೀಡಾಗಿ ಹೊಡೆಯಲ್ಲ. ಯಾಕಂದರೆ ಜವಾಬ್ದಾರಿ ಎಲ್ಲ ಅವನ ಮೇಲೆ ಇರುತ್ತೆ ಅಂದ್ಬಿಟ್ಟು ಎಲ್ಲ ಗಾಡಿ ಫಾಸ್ಟಾಗಿ ಓಡಿಸಲ್ಲ. ಓಡಿಸಿದ್ರು ಒಂದು ಟೈಮ್ ಕೆಳಗಡೆ ಬಿದ್ದಾಗ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾನೆ. ನಮ್ಮ ಬಿಟ್ಟರೆ ಯಾರೂ ಇರಲ್ಲ, ಪೇರೆಂಟ್ಸ್ಗೆ ಹುಷಾರಾಗಿ ಓಡಿಸ್ಬೇಕಪ್ಪ ಅನ್ನೋದು ಇರ್ತೈತೆ ಅವ್ರಿಗೆ. ಈಗ ಹೋಗ್ಬೋದು, ಈಗ ಟ್ರಾಫಿಕಲ್ಲಿ ಓಡಿಸೋ ಮಜಾನೇ ಬೇರೆ ಗೈಸ್. ಅಕ್ಕಿ ಅಕ್ಕಿ
ಕೈಂಡ್ ಆಫ್ ಫನ್ ಲಾಸ್ಟ್. ನಾನು ಒಂದು ಚಾರ್ಜಿಂಗ್ ಸಬ್ಸ್ಕ್ರಿಪ್ಷನ್ ಕೊಡಿ ಕಮೆಂಟಲ್ಲಿ ಲೈಕ್ ಮಾಡಿ. ಸೈಕೋನ ಮಾತ್ರ ಬಯಸಿಲ್ಲ ಮಿಸ್. ಇದು ಹೋಗ್ಬೇಕು. ಆಲ್ಮೋಸ್ಟ್ ಬಂದ್ಬಿಟ್ರೆ ಹತ್ರ ಬಂದು ರಾರೇ ನೀವು ಎಮ್ ರಾಷ್ಟ್ರೀಯ ಲಾಲಾ ಲಾಲಾ ಅನ್ಕೊಂಡ್ರಿ ಅವರ ಪೋತ ಮುಖ ಇಂಕೋದ ಯಾರ ಜೊತೆ ಮಾತಾಡ್ತೈತೀಯ ಅಂತ ಹೇಳ್ಬೋದು. ಹೊರಗಡೆ ನಾನು ದೋಸ್ತ ಮಾಡ್ತಿದ್ದಾನೆ. ಜ್ಯೂಸ್ ತಗೊಂಡೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಜ್ಯೂಸ್ ತಗೊಂಡ್ವಿ. ಈಗ ಹೋಗೋದೆ ಬೆಟ್ಟಕ್ಕೆ. ಒಂದು ಸಮಾಂಜಿನ ನಮ್ಮ ಒಂದು ಲೈವಲ್ಲಿ ಬಿದ್ದುಬಿಟ್ಟು ಒಂದು ಕತೆ ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ ಗೈಸ್. ಇಕ್ರಾ ರೀ ಇಕ್ರಾ ಗೈಸ್ ಲೆಫ್ಟಿಗೆ ಹೋಗ್ಬೇಕು. ಇದೆಲ್ಲ ಫುಲ್ಲು ಹೋಲಿ ಹಬ್ಬದಲ್ಲಿ ಬಂದರೆ ಫುಲ್ಲು ಜಾತ್ರೆ. ಮರಳಾಟಿದ್ರೆ ಕೂಡ ಕೆಳಗಡೆ ಬೀಳಲ್ಲ, ಅಷ್ಟು ಇದು ಜನ ಇರ್ತಾರೆ. ಹೋಲಿ ಟೈಮಲ್ಲಿ ಬಂದ್ರಿ ಗೈಸ್ ಮಸ್ತ್ ಇರುತ್ತೆ. ಈಗ ಸ್ಟಾರ್ಟ್. ಬೆಟ್ಟ ಹಾಕ್ತಾ ಇದ್ದೀವಿ ಈಗ. ಅಂದರೆ 80 ಡಿಗ್ರಿ ಸ್ಪೀಡ್ ಇರುತ್ತೆ ಗೈಸ್. ಇದು ಕಟಿಂಗ್ ಮೇಲೆ 80 ಡಿಗ್ರಿ ಸ್ಪೀಡ್, ಫುಲ್ಲು ಸ್ಪೀಡ್ ಗೈಸ್. 80 ಡಿಗ್ರಿ ಇದೆ. ಫುಲ್ಲು ಡೇಂಜರ್ ಅಂದರೆ ಡೇಂಜರ್. ಇದು ಆಪೋಸಿಟ್ ಯಾರು ಬಂದರೂ ಕಾಣಲ್ಲ ಇದು ಕಟಿಂಗಲ್ಲಿ. ಹುಷಾರಾಗಿ ಬರಬೇಕು ನಿಮ್ಮ ಹತ್ರ. ಬೈಬಸ್ಸಲ್ಲಿ ಬಂದರೆ ಈ ರೂಟಲ್ಲಿ ಬರ್ಬೋದು, ಯಾವ ತೊಂದರೆನೂ ಇರಲ್ಲ. ಹೌದಾ, ಲಾಸ್ಟ್ ವೀಕ್ ಬಂದಾಗ ಗಿಡಗಳೆಲ್ಲ ಇಟ್ಟಿರಲಿಲ್ಲ, ಫುಲ್ಲು ಗಿಡ ಇಟ್ಟಿರ್ತಾರೆ. ಡೆವಲಪ್ ಮಾಡ್ತಿದ್ದಾರೆ, ಅಷ್ಟು ಸೆಟ್ ಮಾಡ್ಬೋದು. ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ತಾಯಿದು. ನೋಡಿ ಗೈಸ್, ಹೊಸೂರು ವ್ಯೂ. ಇನ್ನೂ ಮೇಲ್ಗಡೆ ಹೋಗೋಣ ಬನ್ನಿ, ಫುಲ್ ವ್ಯೂ ಸಿಗುತ್ತೆ. ಮೇಲ್ಗಡೆ ನೋಡಿ ಪಾರ್ಕ್ ಮಾಡ್ಬೋದು. ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತೀವಿ. ಹೋಗೋಣ ಬನ್ನಿ. ಎಲ್ಲ ದೇವಸ್ಥಾನಕ್ಕೆ ಬರ್ತಾ ಇಲ್ಲಿ ಜೋಡಿ ಹತ್ತಿದ್ದೀವಿ. ರೋಡಕ್ಕೆ ನಾವು ಬರ್ತೀವಿ. ಗಾಡಿ ನೋಡಿ ಗೈಸ್, ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ನೆರಳಲ್ಲಿ ನಡ್ಕೊಂಡು ಹೋಗ್ತೀವಿ. ಗಾಡಿ ಮೇಲೇನೂ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ನಾವು ಸ್ಟೆಪ್ಸ್ ಎತ್ತಿ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇಳಿದು ನಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಗೈಸ್, ಹೊಸೂರು ಬೆಟ್ಟದ ಮೇಲೆ ವ್ಯೂ ಹೇಗಿದೆ ಅಂತ. ಮಸ್ತಾಗಿದೆ ಅಲ್ವಾ? ಎಲ್ಲ ಮಾನ್ಸೂನ್ ರೈಡ್ ಬರ್ಬೇಕು ಗೈಸ್, ಇನ್ನೂ ಚೆನ್ನಾಗಿರುತ್ತೆ.
ನೋಡಿ ಗೈಸ್, ದೇವಸ್ಥಾನ ಚಂದ್ರಚೂಡೇಶ್ವರ ಟೆಂಪಲ್ ನೋಡಿ ಹೇಗಿದೆ ಅಂತ. ಬನ್ನಿ, ತುಂಬ ಶಕ್ತಿವಂತ ದೇವಸ್ಥಾನ ಇದು. ಫುಲ್ಲು ಓಲ್ಡ್ ಟೆಂಪಲ್ಲು. ಒಳಗಡೆ ಹೋದರೆ ನಿಮ್ಗೆ ಸಿಗೋ ಪಾಸಿಟಿವ್ ಎನರ್ಜಿ ಆ ಥರ ಮಸ್ತಾಗಿರ್ತೈತೆ. ನಿಮ್ಗೆ ಎಷ್ಟೇ ನೋವಿರಲಿ ಬಂದು ಆ ದೇವಸ್ಥಾನದಲ್ಲಿ ಕುತ್ಕೊಳ್ಳಿ, ಮನಸ್ಸಲ್ಲಿ ಎಷ್ಟು ಶಾಂತಿ ಸಿಗುತ್ತೆ ಅಂದರೆ 100% ಎಕ್ಸ್ಪೆಕ್ಟ್ ಬಂದರೆ 200% ನಿಮಗೆ ಅಷ್ಟೊಂದು ಖುಷಿ ಸಿಗುತ್ತೆ. ಒನ್ ಟೈಮ್ ಬನ್ನಿ. ವ್ಯೂ ಮಾತ್ರ ಅಲ್ಟಿ ಗೈಸ್. ನೋಡಿ ಗೈಸ್ ಟೆಂಪಲ್ ಹೇಗಿದೆ ಅಂತ. ಇದು ರೀಸೆಂಟಲ್ಲಿ ಓಪನ್ ಆಗಿರೋದು. ಒಳಗಡೆ ಹೋಗಿ ಗೈಸ್, ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವರು ಅಷ್ಟೇ ಪುರಾತನ ದೇವರು ನೋಡಿ. ಇದು ಕಲ್ಯಾಣಿ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಅನ್ನದಾನ ಇರುತ್ತೆ ಇಲ್ಲಿ. ಮಧ್ಯಾಹ್ನ 12:30 ಗಂಟೆ ಅನ್ನದಾನ ಇರುತ್ತೆ. ಬನ್ನಿ ಹೋಗೋಣ. ಇವನು ಕಳ್ಳ, ಇವನು ದೊಡ್ಡ ಕಳ್ಳ. ಬನ್ನಿ ಗಾಯ್ಸ್ ಹೋಗೋಣ. ಇವಾಗ ಊರಿಗೆ ಹೋಗ್ತಿದ್ದೀವಿ. ಸಿಟಿ ಒಳಗಡೆ ಹೋಗಲ್ಲ, ಮೈನ್ ರೋಡಲ್ಲೇ ಹೋಗೋದು. ಬನ್ನಿ ತೋರಿಸ್ಕೊಂಡು ರೂಟ್ ಆಗಿದೆ ಅಂತ. ಎಲ್ಲ ಟೆಂಪಲ್ ಎಲ್ಲ ಕ್ಲೋಸ್ ಆಗಿರುತ್ತೆ ಗೈಸ್, ಬಂದರು ವೇಸ್ಟ್. ಅದಕ್ಕೆ ಬೆಳಗ್ಗೆ ಬನ್ನಿ, ಬಟ್ ಒನ್ ಟೈಮ್ ಬನ್ನಿ, ಟೆಂಪಲ್ಸ್ ಎಲ್ಲ ಓಪನ್ ಇರುತ್ತೆ. ದರ್ಶನ ಮಾಡಿಕೊಂಡು ಇಲ್ಲ ಪಾರ್ಕಿಗೆ ಹೋದರೆ ನಡೆಯಲಿ. ಕಳ್ಳ ಪೊಲೀಸ್ ಆಟ ಆಡ್ತಾರೆ, ಇಬ್ಬರು ಕಳ್ಳರು. ಆ ಥರ ನೀವು ಆಟ ಆಡ್ಕೊಂಡು ಹೋಗಿ ನೋಡಿ. ಬಂದಿದ್ದೀವಿ ಸಿಟಿ ಒಳಗಡೆ. ಈಗ ಈ ಕಡೆ ಹೋಗ್ತಿದ್ದೀವಿ ರೋಡಲ್ಲಿ. ಏನೋ ಟ್ರಾಫಿಕ್ ಗೈಸ್, ಇವತ್ತು ಫುಲ್ ಟ್ರಾಫಿಕ್ ಇದ್ದಂಗೈತೆ ಬೈಪಾಸಲ್ಲಿ. ನೋಡಿ ಬ್ರಿಡ್ಜ್ ಮೇಲೆ ಹೈವೇ, ಅದು ಬ್ಯಾಂಗ್ಳೂರು ಹೈವೇ. ಇದು ಬ್ಯಾಂಗ್ಳೂರು ಹೈವೇಲೇ ಇತ್ತು ಟ್ರಾಫಿಕ್ಕು, ಏನಂತ ಗೊತ್ತಿಲ್ಲ. ನಾವು ಸರ್ವಿಸ್ ಎಲ್ಲ ಹೋಗ್ತಿರೋದು. ಬ್ಯಾಂಗ್ಳೂರು ಹೈವೇಲಿ ಫುಲ್ ಟ್ರಾಫಿಕ್ ಬಸ್ಸಿರಲ್ಲಿ. ಟ್ರಾಫಿಕ್ ಆಗೋದು ಮೇನ್ ರೀಸನ್ ಒಂದು ಆಕ್ಸಿಡೆಂಟಿಂದ. ಮತ್ತು ಅಲ್ಲಿ ತಮಿಳ್ನಾಡು ಕರ್ನಾಟಕ ಬಾರ್ಡ್ರು ಹತ್ತಿದಲ್ಲಿ ಅಲ್ಲಿ ಟೋಲಲ್ಲಿ ಫುಲ್ಲು ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಇವಾಗ ಬಾಯಿಕೋಟೆಗೆ ಹೋಗುತ್ತೆ. ಈಗ ನಾವು ಹೋದ್ರೆ ಟೆಂಪಲು ಈಗ ಹೋದ್ರೂ ಹೋಗುತ್ತೆ. ನಾವು ಸ್ಟ್ರೈಟು ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಬಸ್ ಸ್ಟ್ಯಾಂಡಲ್ಲಿ ದಿವಸ ಏನಾದರೂ ಕುಡ್ಕೊಂಡು ಪಂಪ್ ಮಾಡಿಕೊಂಡು ಹೋಗ್ತಾ ಇರೋದು. ಹೆಣ್ಮಗು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಹೇಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಹೀಗೆ ಬರ್ತಾರೆ. ಈಗ ನಾವು ಬಸ್ ಸ್ಟ್ಯಾಂಡ್ ಒಳಗಡೆ ಆಗ್ತೀವಿ. ಬಸ್ ಸ್ಟ್ಯಾಂಡ್
ಅಷ್ಟು ಫುಲ್ಲಿದೆ, ಬಸ್ ಸ್ಟ್ಯಾಂಡ್ ತುಂಬ ಹೀಗೆ ಹೋಗೋಣ. ಬಸ್ ಸ್ಟ್ಯಾಂಡ್ ಫುಲ್ಲಿದೆ, ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ನೋಡಬೇಕು. ಗಾಡಿ ಎಲ್ಲಿ ಪಾರ್ಕ್ ಮಾಡೋಣ? ಗಾಡಿ 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 ಪಾರ್ಕ್ ಮಾಡೋಣ. ಓಹೋ ಬನ್ನಿ ಗೈಸ್ ಹೋಗೋಣ.